ಇತ್ತೀಚೆಗೆ ಬೆಳಗಾಂ ನಗರದಲ್ಲಿ ನಡೆದಂಥ ಪಂಚಮಸಾಲಿ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ರೈತರ ಮೇಲೆ ನಡೆದಂಥ ಆ ವಿಚಾರದಲ್ಲಿ ಏನು ರಾಜ್ಯ ಸರ್ಕಾರ ನಡೆದುಕೊಂಡಂಥ ರೀತಿ ಅಮಾನವೀಯವಾದಂಥ ಘಟನೆ. ಈ ಘಟನೆಯನ್ನು ನಾವು ಸಂಪೂರ್ಣವಾಗಿ ಖಂಡಿಸುತ್ತೇನೆ. ಮತ್ತು ಸ್ವಾಮೀಜಿಯವರನ್ನು ಬಂಧಿಸಿದ್ದು ಭಾಳ ದುರಂತವಾದಂಥ ವಿಚಾರ. ಇದರಲ್ಲಿ ಸರ್ಕಾರ ಕರೆದು ಮಾತಾಡಬೇಕಾಗಿತ್ತು. ಸರ್ಕಾರ ನೇರವಾಗಿ ಮಾತಾಡದೆ ಕಾನೂನನ್ನ ದುರ್ಬಳಕೆ ಮಾಡಿಕೊಂಡು ಪ್ರತಿಭಟನಾಕಾರರ ಮೇಲೆ ನಡೆದಂಥ ದೌರ್ಜನ್ಯ ಇದು ಭಾಳ ಖಂಡನೀಯವಾದಂಥ ವಿಚಾರ. ಹಾಗಾಗಿ ಈ ವಿಷಯದಲ್ಲಿ ನಾವು ಸ್ವಾಮೀಜಿಯವರಿಗೆ ಪೂರ್ಣ ಪ್ರಮಾಣದ ಸಹಕಾರವನ್ನು ನೀಡ್ತೀವಿ. ಜೊತೆಗೆ ಏನು 2A ಮೀಸಲಾತಿ ಬಗ್ಗೆ ಇದೇ ಸಿದ್ದರಾಮಯ್ಯನವರು BJP ಸರ್ಕಾರ ಇದ್ದಾಗ ಅವರು ಸಪೋರ್ಟಾಗಿ ಇದು ಮಾಡಲೇಬೇಕು ಅಂತೇಳಿ ಸಿದ್ದರಾಮಯ್ಯನವರೇ ಹೇಳಿದರು ಹಿಂದೆ. ಈಗ ಅವರದೇ ಸರ್ಕಾರ ಬಂದಾಗ ಇದು ನಾವು ಮಾಡಲಿಕ್ಕಾಗೋದಿಲ್ಲ ಅಂತ ಈಗ ಹೇಳ್ತಾ ಇದ್ದಾರೆ. ಆಗ ಅವರು ಅಧಿಕಾರ ಇದ್ದಾಗ ಅವ್ರ ವಿರುದ್ಧವಾಗಿ ಮಾತಾಡಿದಂಥ ಸಿದ್ದರಾಮಯ್ಯನವರು ಇಂದು ಆಗೋದೇ ಇಲ್ಲ ಅಂಥೇಳಿ ಪ್ರತಿಭಟನೆ ವಿಚಾರದಲ್ಲಿ ಖಡಾಖಂಡಿತವಾಗಿ ಹೇಳಿದ್ದಾರೆ. ಇದು ಖಂಡನೀಯ. ಇವರು ಕೇಂದ್ರ ಸರ್ಕಾರಕ್ಕೆ OBC ಪಟ್ಟಿಗೆ ಸೇರಿಸುವ ವಿಚಾರವನ್ನು ಮಾಡಿದರೆ ರಾಜ್ಯ ಸರ್ಕಾರಕ್ಕೆ ಏನು ನಷ್ಟ ಅನ್ನೋದು ಈಗ ಪ್ರಶ್ನೆ ಆಗಿದೆ. ಇವರು ಕೇಂದ್ರಕ್ಕೆ ಶಿಫಾರಸು ಮಾಡಬಹುದೇ ವಿನಃ ಇವರು ಮಾಡಲಿಕ್ಕಾಗೋದಿಲ್ಲ ಅಂತ ಎಲ್ಲರೂ ಗೊತ್ತಿರೋ ವಿಚಾರ. ಆದರೆ ಇದ್ರ ಬಗ್ಗೆ ಕರೆದು ರೈತರನ್ನು ಮತ್ತು ಪ್ರತಿಭಟನಾಕಾರರು ಮತ್ತು ಸ್ವಾಮೀಜಿಯವರನ್ನು ಕರೆಸಿ ಮಾತಾಡ್ಬೋದಾಗಿತ್ತು. ಅದು ಮಾತಾಡದೆ ಅವರು ಪ್ರತಿಭಟನೆ ಮಾಡಲಿಕ್ಕೆ ಪ್ರಚೋದನೆ ಮಾಡಿದಂಥವರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅದನ್ನು ನಾವು ಖಂಡಿಸ್ತೀವಿ. ಮತ್ತು ಇತ್ತೀಚೆಗೆ ಈ ಮೀಸಲಾತಿ ಬಗ್ಗೆ ಹೋರಾಟ ನಡೀತಾ ಇದೆಯೋ ಇದು ಎಲ್ಲ ಭಾಗದಲ್ಲೂ ನಡೀತಾ ಇದೆ. 2A ಕೊಡಬೇಕು ಅಂತ ಇನ್ನೊಂತಾರೆ, 2(1) ಕೊಡಬೇಕು ಅಂತಾರೆ. ಇದು ಇರೋದೇ. ಆದರೆ ಇದು ಪರಿಶೀಲನೆ ಮಾಡಿ ಸರಿಯಾದ ರೀತಿಯಲ್ಲಿ ಅವರೆಲ್ಲ ಕರೆಸಿ ಒಟ್ಟುಗೂಡಿ ಮಾತಾಡಿ ಯಾವ್ಯಾವ ಸಂದರ್ಭದಲ್ಲಿ ಇದು ಮಾಡಲಿಕ್ಕಾಗೋದಿಲ್ಲ ಅನ್ನೋದನ್ನ ನಿಖರವಾಗಿ ಅವರು ಮನವರಿಕೆ ಮಾಡಿಕೊಡ್ಬೇಕಾಗಿದ್ದು ಮುಖ್ಯಮಂತ್ರಿಯವರ ಕರ್ತವ್ಯ. ಅದನ್ನು ಮಾಡದೆ ಸುಮ್ಮನೆ ಅನಗತ್ಯವಾಗಿ ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಖಂಡನೀಯ. ಅದರಲ್ಲೂ ತತ್ರಾಪಿ ಸ್ವಾಮೀಜಿಯವರನ್ನು ಅವರು ಸುಮಾರು ವರ್ಷದಿಂದ ಇದ್ರ ಬಗ್ಗೆ ಹೋರಾಟ ಮಾಡ್ತಾಯಿದ್ದಾರೆ. ಅವರನ್ನು ಸಪ್ರೇಟಾಗಿ ಕರೆದು ಮಾತಾಡಬೇಕಾಗಿತ್ತು. ಮಾತಾಡದೆ ಅವರನ್ನು ಬಂಧಿಸಿದಂತೂ ಭಾಳ ಆ ಜನಾಂಗಕ್ಕೆ ಭಾಳ ಅವಮಾನ ಆಗಿದೆ. ಹಾಗಾಗಿ ಈ ವಿಷಯದಲ್ಲಿ ಮುಖ್ಯಮಂತ್ರಿಯವರು ಈಗಾದರೂ ಪ್ರಯತ್ನಪಟ್ಟು ಇದು ಶಿಫಾರಸು ಮಾಡೋ ವಿಚಾರದಲ್ಲಿ ನಾವು ಸಾಧ್ಯವಾದಷ್ಟು ಮಾಡ್ತೀವಿ ಅಂತ ಭರವಸೆಯನ್ನಾರು ಕೊಟ್ಟರೆ ಈ ಮುಂದೆ ಪ್ರತಿಭಟನೆ ಆಗೋದು ನಿಲ್ಲುತ್ತೆ ಅನ್ನೋ ಭಾವನೆ ನನ್ನಲ್ಲಿದೆ.